Hi, ವೆಲ್ಕಮ್ ಬ್ಯಾಕ್ ಟು ಎನ್ವೈರ್ಮೆಂಟಲ್ ಸೈನ್ಸ್ ಸೀರೀಸ್. ಇವಾಗ ಕ್ಲಾಸ್ ನಂಬರ್ 15 ಸಲ್ಫರ್ ಸೈಕಲ್ ಅಂದ್ರೆ ಗಂಧಕದ ಚಕ್ರ ಕುರಿತು ನೋಡೋಣ. ಜ್ವಾಲಾಮುಖಿ ಸ್ಫೋಟ ಆಗಿರಬಹುದು ಅಥವಾ ಕೈಗಾರಿಕೆಗಳು ಸ್ಪೆಷಲಿ ಥರ್ಮಲ್ ಪವರ್ ಪ್ಲಾಂಟ್ಸ್ ಆಗಿರಬಹುದು, ಸ್ಟೀಲ್ ಪವರ್ ಪ್ಲಾಂಟ್ಸ್, ಉಕ್ಕಿನ ಕಾರ್ಖಾನೆ ಇರುತ್ತೆ ಅಲ್ವಾ, ಅಲ್ಲಿ ನಾವು ಕಲ್ಲಿದ್ದಲನ್ನ ಬಳಸ್ತೀವಿ. ಆ ಕಲ್ಲಿದ್ದಲಿನ ದಹನ ಕ್ರಿಯೆಯಿಂದ ಈ ಸಲ್ಫರ್ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ. ವಾತಾವರಣಕ್ಕೆ ಬಿಡುಗಡೆಯಾಗುವ ಈ ಸಲ್ಫರ್ ಡೈಆಕ್ಸೈಡ್ ಏನಾಗುತ್ತೆ ಅಂದ್ರೆ ಮಳೆ ಹನಿ ಜೊತೆ ಸೇರ್ಕೊಂಡು ಸಲ್ಫರ್ ಡೈಆಕ್ಸೈಡ್ ಎಸೋಟು ಏನಿರುತ್ತೆ, ಮಳೆ ಹನಿ ಅಂದ್ರೆ ವಾಟರ್ ಡ್ರಾಪ್ಲೆಟ್ ಅಲ್ವಾ ಅದು. ಸೊ H2O ಜೊತೆ ಸೇರ್ಕೊಂಡು ಏನಾಗುತ್ತೆ, H2SO4 ಆಗುತ್ತೆ. ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್ ಆಗಿ ಪರಿವರ್ತನೆಯನ್ನು ಹೊಂದುತ್ತೆ. ಇದರಿಂದ ಮಳೆಗೆ ಒಂದು ಆಮ್ಲೀಯ ಗುಣವನ್ನು ಕೊಡುತ್ತೆ. ಹಾಗಾಗಿ ನಾವು ಅದನ್ನ ಆಮ್ಲ ಮಳೆ ಅಂತೀವಿ. ಆಮ್ಲ ಮಳೆ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಮಳೆ ನೀರಿನಲ್ಲಿ ಇದ್ರೆ ಅದನ್ನ ನಾವು ಆಮ್ಲ ಮಳೆ ಅಂತ ಕರಿತೀವಿ ಅಲ್ವಾ. ಸೊ ಇವಾಗ ಮಳೆಗೆ ಆಮ್ಲೀಯ ಗುಣ ಬಂತು. ಇವಾಗ ಆ ಮಳೆ ನೆಲಕ್ಕೆ ಬಿದ್ದಾಗ ಏನಾಗುತ್ತೆ, ಮಳೆ ನೀರು ಆಮ್ಲೀಯವಾಗಿದೆ ಅಲ್ವಾ. ಇವಾಗ ನೆಲದಲ್ಲಿರುವ ಮಣ್ಣಿನಲ್ಲಿರುವ ಖನಿಜಾಂಶಗಳ ಜೊತೆ ಸಂಯೋಜನೆ ಹೊಂದಿ ಪ್ರತಿಕ್ರಿಯಿಸಿ ಏನಾಗುತ್ತೆ, ಸಲ್ಫೇಟ್ ಬಿಡುಗಡೆ ಆಗುತ್ತೆ. ಆ ಸಲ್ಫೇಟು ಗಿಡ ಮರಗಳ ಬೆಳವಣಿಗೆಗೆ ಅಗತ್ಯವಾಗಿರುತ್ತೆ. ಗಿಡ ಮರಗಳು ಮಣ್ಣಿನಲ್ಲಿರುವ ಸಲ್ಫೇಟನ್ನ ನೇರವಾಗಿ ಸೇವನೆ ಮಾಡ್ತವೆ, ಸಮೃದ್ಧಿಯಾಗಿ ಬೆಳವಣಿಗೆನ ಹೊಂದ್ತವೆ. ಈ ಗಿಡ ಮರಗಳು ಬಿಡುವ ಹಣ್ಣು ಹಂಪಲು ಎಲೆಗಳನ್ನ ಸೇವಿಸುವ ಈ ಪ್ರಾಣಿ ಪಕ್ಷಿಗಳು ಏನ್ ಮಾಡ್ತವೆ, ಸಲ್ಫೇಟು ಈ ಪ್ರಾಣಿ ಪಕ್ಷಿಗಳ ದೇಹಕ್ಕೆ ವರ್ಗಾವಣೆ ಆಗತ್ತೆ. ಮುಂದೊಂದು ದಿನ ಈ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಅಥವಾ ಕಾಡ್ಗಿಚ್ಚಿಗೆ ಒಳಗಾಗುವ ಈ ಗಿಡ ಮರಗಳಾಗಿರ್ಬೋದು ಸುಟ್ಟೋಗ್ತವೆ ಅಲ್ವಾ. ಅವಾಗ ತಿರ್ಗಾ ವಾತಾವರಣಕ್ಕೆ ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇನ್ನೊಂದು ಬಗೆಯಲ್ಲಿ ನೋಡೋದಾದ್ರೆ ಈ ಲ್ಯಾಂಡ್ ಸ್ಲೈಡ್ಸ್ ಅಥವಾ ಗುಡ್ಡ ಕುಸಿತ ಅಂತ ಏನ್ ಹೇಳ್ತೀವಿ, ಅವಾಗ ಅಪಾರ ಪ್ರಮಾಣದ ವನ್ಯ ಸಂಪತ್ತು ಭೂಗರ್ಭವನ್ನ ಸೇರ್ಕೊಳ್ಳುತ್ತೆ. ಕಾಲಾನಂತರದಲ್ಲಿ ಭೂಗರ್ಭ ಶಾಖದಿಂದ ಪಳಿಯುಳಿಕೆ ಇಂಧನಗಳಾಗಿ ಮಾರ್ಪಾಡಾಗ್ತವೆ ಅವುಗಳು. ಅಂದ್ರೆ ಕಲ್ಲಿದ್ದಲು ಕೂಡ ಒಂದು ಪಳಿಯುಳಿಕೆ ಇಂಧನ ಅಲ್ವಾ, ಕಲ್ಲಿದ್ದಲಾಗಿ ಪರಿವರ್ತನೆ ಆಗ್ತವೆ. ನಾವು ಈ ಕಲ್ಲಿದ್ದಲನ್ನ ಗಣಿಗಾರಿಕೆ ಮಾಡಿ ಆಚೆ ತೆಗಿತೀವಿ ಅಲ್ವಾ, ಇದನ್ನ ಮತ್ತೆ ಥರ್ಮಲ್ ಪವರ್ ಪ್ಲಾಂಟ್ಸ್ ಆಗಿರ್ಬೋದು, ಉಕ್ಕಿನ ಕಾರ್ಖಾನೆಗಳಿಗೆ ಬಳಸ್ಕೊಳ್ತೀವಿ ಪ್ರಮುಖವಾಗಿ. ತಿರ್ಗಾ ಇದು ದಹನಕರೆಯಿಂದ ವಾತಾವರಣಕ್ಕೆ ಸೇರುತ್ತೆ ಸಲ್ಫರ್ ಡೈಆಕ್ಸೈಡ್. ಈ ರೀತಿಯಾಗಿ ಗಂಧಕದ ಆಕ್ಸೈಡ್ ತನ್ನ ಸೈಕಲ್ ಅನ್ನ ಕಂಪ್ಲೀಟ್ ಮಾಡುತ್ತೆ. ಇಷ್ಟು ಗಂಧಕದ ಸೈಕಲ್ ಆಗಿತ್ತು. ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ವಿ. ನೆಕ್ಸ್ಟ್, ಗಂಧಕ ಏಕೆ ಇಂಪಾರ್ಟೆಂಟ್ ಅಂದ್ರೆ ಅಮೈನೋ ಆಸಿಡ್ಸ್ ಅಂತ ಇರುತ್ತೆ. ಅಂದ್ರೆ ಪ್ರೋಟೀನ್ ಸರಪಳಿಗಳು ಇವೆಲ್ಲ ಅಮೈನೋ ಆಸಿಡ್ಸ್. ಅವು ಪ್ರೋಟೀನ್ ಮಾನವ ಅಥವಾ ಯಾವುದೇ ಪ್ರಾಣಿಗಳ ದೇಹದಲ್ಲಿ ಪ್ರೋಟೀನ್ ಸಿಂಥಸಿಸ್ಗೆ ಸಲ್ಫೇಟ್ ಅಂದ್ರೆ ಗಂಧಕ ಬೇಕೇ ಬೇಕು. ನೆಕ್ಸ್ಟ್, DNA ಅಂತ ನೋಡಿರ್ತೀವಿ. DNA ಸ್ಟ್ರಕ್ಚರ್ ಅಲ್ವಾ, ಡಬಲ್ ಹೆಲಿಕಾಯಿಲ್ ಸ್ಟ್ರಕ್ಚರ್ ಇರುತ್ತೆ DNA. ಆ DNA ಅಲ್ಲಿ ಸ್ಪೋಕ್ಸ್ ಇರುತ್ತೆ, ಸ್ಪೋಕ್ಸ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಅಂದ್ರೆ ಕವಲಿನ ಮಾದರಿಯಲ್ಲಿ ರಚನೆಗಳಿರ್ತಾವಲ್ವಾ, ಅವುಗಳಿಗೆ ಮೇನ್ಲಿ 4 ಇರುತ್ತೆ: ಅಡೆನಿನ್, ಗ್ವಾನಿನ್, ಸೈಟೋಸಿನ್, ಥೈಮಿನ್ ಅಂತ. ಇವುಗಳ ರಚನೆಗೆ ಕೂಡ ಸಲ್ಫೇಟ್ ಅಗತ್ಯವಾಗಿರುತ್ತೆ. ಇವು ವಂಶವಾಹಿನಿಯನ್ನ ಕ್ಯಾರಿ ಮಾಡ್ತವೆ, ಹಾಗಾಗಿ ಸಲ್ಫೇಟ್ ಅವಶ್ಯವಾಗಿರುತ್ತೆ. ನೆಕ್ಸ್ಟ್, ವಲ್ಕನೈಸೇಷನ್ ಅಂತ ಒಂದು ಪ್ರೊಸೆಸ್ ಇದೆ. ವಲ್ಕನೈಸೇಷನ್ ಅಂದ್ರೆ ಸ್ಪೆಷಲಿ ಏರೋಪ್ಲೇನ್ ಇರುತ್ತೆ ಅಲ್ಲ, ಏರೋಪ್ಲೇನ್ ವೀಲ್ಗೆ ಲ್ಯಾಂಡಿಂಗ್ ವೀಲ್ಸ್ ಏನಿರುತ್ತೆ ಅವುಗಳು ಘರ್ಷಣೆ ಒಳಗಾಗ್ತವಲ್ವಾ. ಅತಿಯಾದ ಸ್ಪೀಡ್ ಇಂದ ಲ್ಯಾಂಡ್ ಮಾಡ್ಬೇಕಾದ್ರೆ ಘರ್ಷಣೆಗೆ ಒಳಗಾಗ್ತವೆ. ಆ ಟೈರ್ಗೆ ಸ್ಟ್ರಾಂಗ್ ಆಗ್ಲಿಕ್ಕೆ, ಟೈರ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ನಾವು ಗಂಧಕವನ್ನ ಸೇರಿಸ್ತೀವಿ. ಇದಕ್ಕೆ ವಲ್ಕನೈಸೇಷನ್ ಪ್ರೊಸೆಸ್ ಅಂತೀವಿ. ನೆಕ್ಸ್ಟ್, ಕಾಪರ್ ಸಲ್ಫೇಟ್ ಅಂತ ಕೇಳಿರ್ತೀರಾ, CuSO4. ಇದಕ್ಕೆ ಬ್ಲೂ ವಿಟ್ರಿಯಾಯಿಲ್ ಅಂತ ಕರಿತೀವಿ ನಾವು. ಇದೊಂದು ಪಾಚಿನಾಶಕವಾಗಿ ಕೆಲಸ ಮಾಡುತ್ತೆ. ನೀರಿನ ಟ್ಯಾಂಕ್ ಇರುತ್ತೆ ಅಲ್ವಾ, ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಇದನ್ನ ಬಳಸ್ತೀವಿ, ಕಾಪರ್ ಸಲ್ಫೇಟ್ ಅನ್ನ. ನೆಕ್ಸ್ಟ್, ಇನ್ನೊಂದು ಮಾಹಿತಿ ಏನಂದ್ರೆ ಸಲ್ಫರ್ ಡೈಆಕ್ಸೈಡ್, ಗಂಧಕದ ಡೈಆಕ್ಸೈಡ್ ಹೊರಸೂಸುವಿಕೆಯಲ್ಲಿ ಭಾರತ ಪ್ರಪಂಚದಲ್ಲಿ ಮೊದಲ ಸ್ಥಾನದಲ್ಲಿದೆ, 15% ಪಾಲಿನೊಂದಿಗೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಉಷ್ಣ ವಿದ್ಯುತ್ ಸ್ಥಾವರಗಳ ಮೇಲಿನ ಅತಿಯಾದ ಅವಲಂಬನೆಯಾಗಿದೆ. ಕಾರಣ ಭಾರತದ ಒಟ್ಟು ವಿದ್ಯುತ್ ಬೇಡಿಕೆಯಲ್ಲಿನ 71% ಅಷ್ಟು
ಬೇಡಿಕೆಯನ್ನ ಈ ಉಷ್ಣ ವಿದ್ಯುತ್ ಸ್ಥಾವರಗಳಿಂದ ನಾವು ಪಡೆದುಕೊಳ್ತಾ ಇದ್ದೀವಿ. ಹಾಗಾಗಿ ಪ್ರಪಂಚದಲ್ಲಿ ಸಲ್ಫರ್ ಡೈಆಕ್ಸೈಡ್ ಹೊರಸೂಸುವಿಕೆಯಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ. ಇಷ್ಟು ಸಲ್ಫರ್ ಚಕ್ರದ ಕುರಿತ ಮಾಹಿತಿಯಾಗಿತ್ತು. ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.